ಹಾಯ್ ಗೆಳೆಯರಿ, ಇವತ್ತು ನಾನು ಮತ್ತು ನನ್ನ ಹಳೆದೇವರು ಗೊಬ್ಬೂರಿನ ಬೂದಿ ಬಸವೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಜಾತ್ರೆ ಆದ 3ನೇ ದಿನ, ಅಂದರೆ ಭರತ್ ಹುಣ್ಣಿಮೆ. ಬೂದಿ ಬಸವೇಶ್ವರ ತಾತನ ಪವಾಡ ನೋಡೋಣ ಬನ್ನಿ ಸ್ನೇಹಿತರೆ. ನಿಜಕ್ಕೂ ನಂಬಲೇಬೇಕು. ಗುರುವಿನ ಮಾತು ಕೇಳಿ ಕೈ ಸನ್ನಿಂದಲೇ ಕೈ ಮಾಡಿದ ತಕ್ಷಣ ಹಗ್ಗ ಇಲ್ಲದೆ, ಯಾರ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನೇ ಹಿಂತಿರುಗಿ ಹೋಗುವ ರಥ ಕಲಿಯುಗದ ಎಂದು ಹೇಳಬಹುದು. ನಿಮಗೂ ನಮ್ಮ ಗೊಬ್ಬೂರಿನ ಬಸವೇಶ್ವರ ತಾತನ ಪವಾಡ ನೋಡೋಣ ಬನ್ನಿ. ಪಂಚಾಕ್ಷರಿ ಮಂತ್ರ ಭವದ ಭಕ್ತರಿಗೆ ತೋರಿಸಿದೆ. ಮಿಣಿಯಿಲ್ಲದೆ ರಥವು ಬೆರಳ ಸನ್ನೆಲಿ ನಡೆಸಿ, ಅಣುವಣುವಿನೊಳು ನೀನು ಬೂದಿ ಬಸವ ಎನಿಸಿ. ಮಿಣಿಯಿಲ್ಲದೆ ರಥವು ಬೆರಳ ಸನ್ನೆಲಿ ನಡೆಸಿ, ಅಣುವಣುವಿನೊಳು ನೀನು ಬೂದಿ. ಕತ್ತಲನುಳಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಜಾತ್ರೆ ಎಲ್ಲ ತಿರುಗಿದ್ವಿ. ನಂತರ ನಮ್ಮ ಅಕ್ಕನ ಮಗಳಿಗೆ ಒಂದು ಉಡುಗೊರೆ ಕೊಡಬೇಕಂತ ನೋಡ್ತಾ ಇದ್ದೀವಿ. ಅವು ನೋಡಿದೆ 300 ರೂಪಾಯಿ ಅಂದ. ನಾವು 200 ರೂಪಾಯಿ ಕೇಳಿದ್ವಿ. ಆಗ ಒಂದು ತಕ್ಷಣ ಕೊಟ್ಟುಬಿಟ್ಟ ಅವನು. ಮತ್ತು ದುಡ್ಡು ಕೊಟ್ಟು ಬಂದು ಅದೇ ರೀತಿ ಇದೇ ಥರ ವೀಡಿಯೋ ನೋಡೋಕ್ಕೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಅಕ್ಬರ್ ಮಂತ್ಕಲ್. ಥ್ಯಾಂಕ್ ಯು.